ಸಮಯ ಖುಷಿ ಆಗಿದೆ, ಮಾತಾಡ್ಲಿ, ನೋಡ್ಕೊಂಡು ಉತ್ತರ ಕೊಡುವಾಗ ಹೇಳ್ತಾರೆ. ಏನ್ ಎಲ್ಲದಕ್ಕೂ ನೀವು ಮಾಡಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಎರಡನೇ ಮೂರನೇವ್ರು ಬರ್ಬೇಕಲ್ಲ ಸ್ವಾಮಿ, ದಯವಿಟ್ಟು ಅಧ್ಯಕ್ಷರೇ ಅಲ್ರಿ, ಎಲ್ಲ ಮಂತ್ರಿಗಳ ಮಾತಾಡ್ಲಿ, ವಿರೋಧ ಪಕ್ಷ ನಾಯಕರು ಅಧ್ಯಕ್ಷರೇ ಬರ್ಬೇಕಲ್ರಿ, ಕೂತ್ಕೊಳ್ಬೇಕಲ್ಲ ಅಟ್ಲೀಸ್ಟ್. ಅಲ್ರಿ ಸಭಾಧ್ಯಕ್ಷ ಇಷ್ಟು ಜನ ಎಲ್ಲ ಮುಖ್ಯಮಂತ್ರಿಗಳು ಚರ್ಚೆ ಈಗ ಪ್ರಾರಂಭ ಆಗಿದೆ. ಮಂತ್ರಿ ಅವರೇ, ಅವರು ಮಂತ್ರಿ ಅಲ್ಲ, ಅದೇನು ಚಲೋ ಮಾಡಿದ್ರಿ, ಕೈ ಮುಗಿದಿರಪ್ಪ, ಶುರು ಮಾಡಿದ್ರಿ, ನೋಡಿದ್ವಿ. 15 ಜನ ಮಂತ್ರಿ ಇದ್ರೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರು ಇಷ್ಟಪಡ್ತೀನಿ. ನೀವೇ ಹೇಳ್ತೀರಿ ಇದೇ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷದ ನಾಯಕರಾಗಿರ್ಬೇಕಾದ್ರೆ ಮುಖ್ಯಮಂತ್ರಿ ಇಲ್ದೇನೆ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ. ಅವ್ರು ಹುಷಾರಿಲ್ಲ ರೀ, ಪತ್ರ ಬರ್ದಿದ್ದಾರೆ ಸಭಾಧ್ಯಕ್ಷರಿಗೆ. ನಾನು ಬರ್ಲಿಕ್ಕಾಗಲ್ಲ, ನಾವು ಇಲ್ಲಿ ಕೂತಿದ್ದೀವಿ ಮಂತ್ರಿಗಳೆಲ್ಲ. ಎಲ್ಲ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇರ್ಲಿಕ್ಕಾಗಲ್ಲ, ಇಷ್ಟು ಜನ ಮಂತ್ರಿಗಳಿದಾರ. ನೀವ್ ಏನ್ ಹೇಳಿದ್ರು ಮಾತಾಡ್ರಿ, ಒಂದ್ ನಿಮಿಷ ನೀವು ಮಾತಾಡ್ರಿ, ಇಲ್ಲ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಸಿದ್ದರಾಮಯ್ಯ ಸಾಹೇಬ್ರು ಮೈ ನೀವು ದಲಿತರ ಲೂಟಿ ಮಾಡಿದ ಅದಕ್ಕೆ ಹಿಂಗಾಗಿದೆ. ಏನ್ ಮನುಷ್ಯನ ಮಾನ್ಯತೆ ಇದೆಯಾ? ಪತ್ರ ಬರ್ದಿಲ್ಲ, ಗೊತ್ತಿಲ್ವಾ ಹುಷಾರಿಲ್ಲ ಅಂತ ನೀವು ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ, ಫೈನಾನ್ಸ್ ಸೆಕ್ರೆಟರಿ ಸರಿನಾ? ಯಾವ ಕಲ್ಚರ್ ಸರಿನಾ? ಯಾವುದು ನೀವು ಹಿಂಗೆಲ್ಲ ಅಧ್ಯಕ್ಷ ಫೈನಾನ್ಸ್ ಸೆಕ್ರೆಟರಿ ಕೌನ್ಸಿಲ್ ಇದು ಬರ್ತಾ ಇದ್ದಾರೆ. ಆಯ್ತು, ಹೋಗ್ಕೊಟ್ರ ಸಿಎಂ ಅವರು ಯಾವ ಆಯ್ತು, ಅವ್ರು ಏನಕ್ಕೆ ಯಾಕೆ ಪ್ರತಿಯೊಂದಕ್ಕೆ ಉತ್ತರ ಕೊಡ್ತೀರಿ? ಪ್ರತಿಯೊಂದಕ್ಕೆ ಯಾಕೆ ರೆಸ್ಪಾಂಡ್ ಮಾಡ್ತೀರಿ? ಮಾತಾಡಿದ್ರೆ ಸುಮ್ ಕೊಡಕ್ಕಾಗತ್ತಾ? ಈಗ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳ ಬಗ್ಗೆ ಅಗ್ರವಾಗಿ ಉತ್ತರ ಕೊಡ್ತಾರೆ, ಸುತ್ತರಾಗಿದ್ದು ಗಡಿಬಿಡಿ ಮಾಡಬೇಡಿ. ಆಯ್ತು, ಮುಖ್ಯಮಂತ್ರಿಗಳಿಗೆ ಮಯಾಗರಂ ಇಲ್ಲ, ಅದಕ್ಕೆ ಅವ್ರು ಬಂದಿಲ್ಲ, ನಾವು ಒಪ್ಕೊಳ್ತೇವೆ. ಮುಖ್ಯಮಂತ್ರಿಗಳಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ, ಒಪ್ಕೊಳ್ತೇವೆ. ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ, ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಅವ್ರು ಇರ್ಬೇಕಲ್ಲ, ಸೆಕ್ರೆಟರಿ ಆಫ್ ಫೈನಾನ್ಸ್ ಕೌನ್ಸಿಲ್ ಇದ್ದಾರೆ, ಬರ್ತಾರೆ, ನಾಯಕರು ಮಾತಾಡ್ಬೇಕಾರೆ ಆಯ್ತು, ಚರ್ಚೆ ಇರ್ಬೇಕಲ್ಲ, ಪ್ರಮುಖ ಮಂತ್ರಿಗಳು ಇರ್ಬೇಕಲ್ಲ. ಪ್ರಮುಖ ಫಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಲಿಕ್ಕೆ ಹೇಳಿ. ಫುಲ್ ಕ್ಯಾಬಿನೆಟ್ ಇದೆ ಸೆಕ್ರೆಟರಿ. ಹೇಳ್ದೆ ಯಾರು ಸರ್ ಫೈನಾನ್ಸ್ ಸೆಕ್ರೆಟರಿ? ಕೂತ್ಕೊಳ್ಳಿ. ಯಾರು ಸರ್ ತೋರಿಸಿ ಫೈನಾನ್ಸ್ ಬರ್ತಿದ್ದಾರೆ? ಯಾರು ಇಲ್ಲ. ಚರ್ಚೆ ಮಾತಾಡಿದ್ರೆ ಈಗ ಒಂದ್ ಸೆಕೆಂಡ್ ಬಿಪಿ ಜಾಸ್ತಿ ಆದ್ರೆ ನಾವೇನ್ ಮಾಡೋದು? ಬಿಪಿ ಜಾಸ್ತಿ ಇಲ್ಲ. ಸುರೇಶ್
ನೀವು ಅವ್ರಿಗೆಲ್ಲರಿಗೂ ಟೈಟ್ ಮಾಡ್ಬೇಕು. ಮಾಡಬೇಡ, ಸುಮ್ಮನೆ ಇರು. ಜಗಳ ಅವ್ರು ಮಾಡೋ ಕೆಲಸ ನಾವು ಮಾಡ್ಬೇಕಾಗಿದೆ. ಡಾಕ್ಟ್ರೆ, ವಿಧಾನ ಪರಿಷತ್ ಅಲ್ಲಿ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದ್ದಾರಂತೆ. ಒಂದು 5 ನಿಮಿಷ ಟೈಮ್ ಕೊಡಿ. ಯಾಕೆ ಟೆನ್ಷನ್ ಆಗ್ತೀರಾ? ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಬರ್ತಾವ್ರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಸೆಕ್ರೆಟರಿ ಇಲ್ಲ. 5 ನಿಮಿಷ ಟೈಮ್ ಕೊಡಿ, ಬರ್ತಾವ್ರೆ. ಸೆಕ್ರೆಟರಿ ಯಾರು? ಟೆನ್ಷನ್ ತಗೋತೀರಾ? ನೀವು ಕಾಯ್ ಕೂತ್ಕೊಳ್ಳಿ, ಬೊಬ್ಬೆ ಬರ್ತಾರೆ, ನೀವು ಕೂತ್ಕೊಳ್ಳಿ ಸರ್. ಆಯ್ತು ಆಯ್ತು, ಚರ್ಚೆ. ನೀವು ಬಡ್ಜೆಟ್ ಬಗ್ಗೆ ಮಾತಾಡಿ ಅಂತೀರಾ. ಚರ್ಚೆ ಶಿವಲಿಂಗೇಗೌಡರು ಬಡ್ಜೆಟ್ ಬಗ್ಗೆ ಮಾತಾಡ್ತಿಲ್ಲ ಅಂತ ಮಾತಾಡಕ್ ಹೋದ್ರೆ ಮಾತಾಡ್ರಿ. ಇಲ್ಲಿ ಚರ್ಚೆ ಮಾಡಬೇಡಿ, ರಾಜ್ಯ ನೋಡುತ್ತೆ. ಈಗೇನು ಚರ್ಚೆ ಮಾಡಬೇಡಿ. ಕೂತ್ಕೊಳ್ಳಿ ಈಗ. ಸುಮ್ನೆ ಮಾತಾಡ್ರಿ. ಯಾರು ಬೇಡ ಅಂದ್ರೆ ಕರ್ನಾಟಕ ರಾಜ್ಯ ಜನ ನೋಡ್ತಾವ್ರೆ. ಶಿವಲಿಂಗೌಡ್ರು, ಅಶ್ವಥ್ ಕೂತ್ಕೊಳ್ಳಿ, ಎಬಿಸಿ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ಒಂದ್ ನಿಮಿಷ ಅಶೋಕ್ ಮತ್ತೆ ಯಾರು ಮಾತಾಡ್ಬೇಕು? ಗೋಪಾಲ್ ಕೃಷ್ಣ ಅವರೇ ದಯವಿಟ್ಟು. ಫೈನಾನ್ಸ್ ಸೆಕ್ರೆಟರಿ ಬಂದಿದ್ದಾರೆ, ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಫೈನಾನ್ಸ್ ಮಿನಿಸ್ಟ್ರಿ. ಯಾಕೆ ಕೂತ್ಕೊಂಡು ಮಾತಾಡ್ತೀರಿ? ಈಗ ಮಾತಾಡಿ. ಸನ್ಮಾನ್ಯ ಚಲಸ್ವಾಮಿ ಅವರೇ, ಅಧ್ಯಕ್ಷರೇ, ನಮ್ಮ ಚಲಸ್ವಾಮಿ ಅವರೇ ಮಾಡುವಂತ ಕೆಲಸ ಅಶ್ವತ್ಥನಾರಾಯಣ ಮಾಡ್ತಾವ್ರೆ. ಅಶೋಕರ್ ನೀವು ಯಾಕೆ ಅಂತ ನಾನು ಅನ್ಕೊಂಡೆ. ಚಲಸ್ವಾಮಿ ಯಾಕೆ ಮಾತಾಡ್ತೀರಿ? ಯಾಕೆ ಸ್ವಲ್ಪ ಮಂತ್ರಿಗಳಿಗೆ ಸುಮ್ಮೀರ್ ಅಂತ ಹೇಳ್ರಿ, ಮಾತಾಡಕ್ ಕೊಡ್ರಿ. ಆಯ್ತು, ಈಗ ಅವ್ರು ಮಾತಾಡಕ್ ತಯಾರಾಗ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಿ. ಒಟ್ಟಿಗೆ ನಿಮ್ಮ ಪ್ರಾಬ್ಲಮ್ ಇಲ್ಲ. ನಮ್ಮೆಲ್ಲ ಸದಸ್ಯರು, ಅಶ್ವಥ್ ನಾರಾಯಣ ಇರ್ಬೋದು, ಎಲ್ಲರೂ ಕೂಡ ತಾವು ಎದ್ದೋದಾಗ, ನಾನು ಶುರು ಮಾಡಿದಾಗ ಇದ್ದಿದ್ದು 4 ಜನ ಮಂತ್ರಿಗಳು. ಇರಪ್ಪ, 4 ಜನ ಇದ್ದಿದ್ದು. ಆಮೇಲೆ ನಮ್ಮ ಡೆಪ್ಟಿ ಸ್ಪೀಕರು ಅವ್ರಿಗೆ ಹೇಳಿದ್ಮೇಲೆ ಆಮೇಲೆ ಬಂದಿದ್ದು ಫೈನಾನ್ಸ್ ಅವರು ಯಾರು ಇರಲಿಲ್ಲ. ಇವತ್ತು ನೀವು ಅಜೆಂಡಾದಲ್ಲಿ ಹಾಕಿದ್ದೀರಾ, ಚರ್ಚೆ ಇದೆ ಅಂತ ಅಜೆಂಡಾದಲ್ಲಿ ಹಾಕಿದ್ದೀರಾ. ಅಷ್ಟು ಜ್ಞಾನ ಇರಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಬರಬೇಕಾಯ್ತು, ಬಂದು ಕೂತ್ಕೊಬೇಕಾಯ್ತು. ಈಗ ಎಲ್ಲ ಮಂತ್ರಿಗಳು, ನಮ್ಮ ವಿಪ್ಪು ಇರ್ಲಿಲ್ಲ. ನೀವು ಯಾವಾಗ ಇದಾಯ್ತೋ ವಿಪ್ಪು ಎಲ್ಲಾರನ್ನೂ ಕರ್ಕೊಂಡು ಬಂದು ಒಳಗಡೆ ಕೂತು. ಆಯ್ತು, ನೀವ್ ಯಾಕೆ ಮಾತಾಡ್ತೀರಿ? ಅದರಿಂದ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಇದ್ರೆ ಒಳ್ಳೇದು ಅನ್ನೋದು ಆ ದೃಷ್ಟಿಯಿಂದ ನಾವು ಹೇಳಿದಿರಿ. ಅದನ್ನ ಎಲ್ಲರೂ ನಮ್ಮ ಸದಸ್ಯರು ಹೇಳಿದ್ದಾರೆ. ಇದನ್ನ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ವಿರೋಧ ಪಕ್ಷದ ನಾಯಕರು ಪ್ರಾರಂಭ ಮಾಡಿದಾಗ ಒಂದು ಮಾತು ಹೇಳಿದ್ರು, ನಾನು ಭಾಷಣ ಮಾಡ್ತಾವ್ರು ಯಾರು ಅಡ್ಡಿಪಡಿಸಬಾರ್ದು, 1 ಗಂಟೆ ನಾನು ಮುಗಿಸ್ತೀನಿ. ಯಾರು ಎಲ್ಲರೂ ಕೂತ್ಬಿಟ್ಟು ಅಡ್ಡಿಪಡಿಸ ಮಾಡ್ಲಿಕ್ಕಾಗುದಿಲ್ಲ, ಅವರೇ ಖಂಡಿತ ಆಗಿದಾರಲ್ಲ. ಒಳ್ಳೆ ಐಡಿಯಾ. ಆತರ ಇಲ್ಲಿ ಇನ್ಮೇಲೆ ಹಂಗೆ ಮಾಡ್ಬಿಡಿ, ಎಲ್ಲ ಖಾಲಿ ಎಲ್ಲ ನೋಡ್ರಿ. ನಾವು ಯಾರು ಮಾತಾಡ್ಲಿಕ್ಕೆ ಗುಡ್ ಸಜೆಷನ್ ನೀವು ಮಾತಾಡುವಾಗ. ವೆರಿ ಗುಡ್ ಸಜೆಷನ್ ಅಂತ, ಒಳ್ಳೆ ಸಜೆಷನ್. ಇನ್ಮೇಲೆ ಹಂಗೆ ಹೇಳಿದ ತಕ್ಷಣ ಎಲ್ಲ ಮಾತಾಡೋ ಪಾಯಿಂಟ್ ನೋಟ್ ಮಾಡಿ ನಾವು ಉತ್ತರ ಕೊಡೋ ಕರೆಕ್ಟ್ ಉತ್ತರ ಕೊಟ್ರಾಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನ ಮಾಡುವಂತ ಬಡ್ಜೆಟ್ ಅಲ್ಲ, ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂತ ಬಡ್ಜೆಟ್ ಇದು. ಇದರಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂತ ಯಾವುದೇ ಕೆಲಸ ಇಲ್ಲ. ಅದನ್ನ ಕಳೆದ 2 ವರ್ಷದಿಂದನೂ ನೋಡ್ತಾ ಇದ್ದೀರಿ, ಯಾವುದೇ ಅಭಿವೃದ್ಧಿ ಇಲ್ಲ. ನಾನೇನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ಗಲಾಟೆ ಶುರುವಾಯಿತು. ನಾನು ಎಲ್ಲ ಈಗ ಕವನನೂ ಕೂಡ ಓದ್ದೆ, ಕವನ ಓದ್ದೆ. ಅದನ್ನ ಏನು, ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ, ಬದಲಾಗಿ ಒಂದು ಗುಟ್ಕು ನೀರು ಕೊಡು ಅಂತ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ. ಎಲ್ಲರೂ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿಯೂಟದ ಅಡುಗೆ ಮಾಡುವಂತರು, ಅತಿಥಿ ಉಪನ್ಯಾಸಕರು, ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರಲ್ಲ ಆಗ್ಲ. ನಮ್ಮ ದಾವಣಗೆರೆ MLA ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದ್ರು. ಚನ್ನಗಿರಿ MLA ಅವರು. ಆಮೇಲೆ ಇನ್ನ ನಮ್ಮ ಕಾಗೆ ಅವರು, ಯಾರೋ ರಾಜು ಕಾಗೆ ಅವರು, ನಾನು ನೇಣು ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ. ಇದೆಲ್ಲ ಬಂದಿರುವಂತದ್ದು. ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.